ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ನಾನು ನಿನ್ನೆ ಎಪಿಸೋಡ್ ಹೇಗಿತ್ತು ಆ್ಯಂಡ್ ಇವತ್ತಿನ ಬೆಳಗ್ಗೆ ಪ್ರೋಮೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಿನ್ನೆ ಎಪಿಸೋಡ್ ಬಗ್ಗೆ ವಿಸ್ತಾರವಾಗಿ ಅಂದರೆ ರಿವ್ಯೂ ಮಾಡಲಿಕ್ಕೆ ಆಗಲಿಲ್ಲ ಕಾರಣಾಂತರಗಳಿಂದ. ಡೈಲಿ ಮಾಡ್ತಾ 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 ನಮಗೂ ಕೂಡ ಸ್ವಲ್ಪ ರೆಸ್ಟ್ ಇಲ್ದಂಗೆ ಆಗಿತ್ತು. ಸೊ ಅದಕ್ಕೋಸ್ಕರ ನಿನ್ನೆ ಒಂದು ಎಪಿಸೋಡ್ಗೆ ಸ್ವಲ್ಪ ರೆಸ್ಟ್ ತಗೋಣ ಅಂತ ಹೇಳ್ಬಿಟ್ಟು ರಾತ್ರಿ ರಿವ್ಯೂನ ರೆಕಾರ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಇದೇ ಒಂದು ವಿಡಿಯೋದಲ್ಲಿ ಸ್ವಲ್ಪ ತಿಳಿಸ್ಕೊಳ್ಳೋಣ. ಆ್ಯಂಡ್ ಬೆಳಗ್ಗೆ ಒಂದು ಪ್ರೋಮೋ ಅಪ್ಲೋಡ್ ಆಗಿದೆ. ಸೊ ಇಲ್ಲಿ ನಮ್ಮ ಊಟದ ವಿಚಾರದಲ್ಲಿ ಕಿತ್ತಾಟ ನಡೀತಾ ಇದೆ. ಸೊ ಧ್ರುವಂತ್ ಅಶ್ವಿನಿ ವರ್ಸಸ್ ರಜತ್ ಆ್ಯಂಡ್ ನಮ್ಮ ರಘು ಅವರು. ಸೊ ಶೆಫ್ ರಘು ಅವರ ಮಧ್ಯೆ ಕಿತ್ತಾಟ ನಡೀತಾ ಇದೆ. ಆ್ಯಂಡ್ ಕೆಲವೊಂದು ಪದ ಬಳಕೆಗಳು ಕೂಡ ನಡೀತಾ ಇರುವಂಥದ್ದಲ್ಲಿ ತೆವಲು ಅನ್ನುವಂಥದ್ದು. ಆ್ಯಂಡ್ ಇಬ್ಬರು ಕೂಡ ಬಳಸಿದ್ದಾರೆ, ರಜತ್ ಆ್ಯಂಡ್ ರಘು ಅವರು. ಬೇಕಿರಲಿಲ್ಲ ಅಂತ ಅನಿಸುತ್ತೆ ನನಗೆ, ಸ್ವಲ್ಪ ತಾಳ್ಮೆ ಇರಬೇಕು. ಆ್ಯಂಡ್ ಗಿಲ್ಲಿ ಕಾಮಿಡಿ ಒಂದು ಏನು ಪರ್ಸ್ನಲ್ ಲೈಫು ಆ್ಯಂಡ್ ಆ ಒಂದು ಇದು ಲೈನ್ ದಾಟತ್ತೆ ಅಂತಂದಾಗ ಅದೇನು ಬೇಜಾರಾಗುತ್ತೆ ರಘು ಅವ್ರಿಗೆ. ಅದೇ ರೀತಿಯಲ್ಲಿ ಕೆಲವೊಂದು ಪದಗಳ ಬಳಕೆಗಳು ಕೂಡ ಆ ಒಂದು ಲೈನಿಂದ ದಾಟೆ ಆಚೆ ಹೋಗಬಾರ್ದು, ತೆವಲು ಅನ್ನುವಂಥದ್ದು. ಬಟ್ ಓಕೆ, ಆ ಥರ ಬಳಸಿದ್ದಾರೆ. ಸೊ ಏನು ಎತ್ತ ಯಾಕೆ ಅಂತ ನೋಡೋಣ. ಜೊತೆಗೆ ನಿನ್ನೆ ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಮೇಲ್ಮೇಲ್ ನೋಟಕ್ಕೆ ತುಂಬ ಡೆಪ್ತಾಗಿ ಹೋಗಿದೆ. ಸೊ ಮೇಲ್ಮೇಲ್ ನೋಟಕ್ಕೆ ಏನೇನು ಆಗಿದೆ, ಜೊತೆಗೆ ಪಂಚಾಯತಿನಲ್ಲಿ ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಗಬಹುದು ಅಥವಾ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ನೋಡ್ಕೊಂಬರೋಣ. ಓಕೆ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇಡುವಂಥ ಪ್ರಯತ್ನ ಮಾಡ್ತೀನಿ ಇವತ್ತಿನ ಒಂದು ರಿವ್ಯೂ. ಆ್ಯಂಡ್ ಮೊದಲನೇದಾಗಿ ಸೊ ಈ ಪ್ರೋಮೋ ಬಗ್ಗೆ ಮಾತಾಡ್ಬಿಡ್ತೀನಿ. ಸೊ ಇಲ್ಲಿ ಏನು ರೇಷನ್ ಆ್ಯಂಡ್ ಊಟದ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ. ಇಲ್ಲಿ ಹೇಳುವಂಥದ್ದು ಏನಂತಂದರೆ, ಧ್ರುವ ಅಂತ ಹೇಳುವಂಥದ್ದು ಆಲೂಗಡ್ಡೆನೂ ಕೂಡ ಅವರವರಿಗೆ ಶೇರ್ ಮಾಡಿ ಅನ್ನೋ ರೀತಿ ಹೇಳ್ತಿದ್ದಾರೆ. ಈ ವಿಷಯ ಫಸ್ಟ್ ಆಫ್ ಆಲ್ ಏನಕ್ಕೆ ಬಂತು ಅರ್ಥ ಆಗಲಿಲ್ಲ ನನಗೆ, ಅಥವಾ ಅವರು ಸೀರಿಯಸ್ ಆಗಿ ಹೇಳ್ತಿದ್ದಾರಾ ಏನು ಎತ್ತ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅಂದರೆ ಆ ಪ್ರೋಮೋ ಕಟ್ ಮಾಡೋವಂಥ ಮಹಾನುಭಾವ ಯಾರಿದಾನಲ್ಲ, ಅವ್ನು ಕೆಲವೊಂದು ವಿಷಯಗಳನ್ನ ಮೇನ್ ವಿಷಯಗಳನ್ನೇ ಅಲ್ಲಿ ಕಟ್ ಮಾಡಿ ಬಿಸಾಕ್ಬಿಡ್ತಾನೆ. ಬಟ್ ಕಿತ್ತಾಟ ಮಾತ್ರ ತೋರಿಸುವಂಥದ್ದು. ಯಾವ ವಿಚಾರಕ್ಕೆ ಕಿತ್ತಾಟ ನಡೀತಾ ಇದೆ, ಅದ್ರ ಹಿಂದೆ ಏನಾಗಿದೆ ಅನ್ನೋದು ಎಲ್ಲೂ ಕೂಡ ಇಲ್ಲಿ ತೋರಿಸಲ್ಲ. ಅದನ್ನು ನಾವೇ ಕನೆಕ್ಟ್ ಮಾಡ್ಕೊಬೇಕಾಗತ್ತೆ, ಗೊತ್ತಿದ್ರೆ ಆ ಫುಟೇಜಸ್ಗಳು ಸಿಕ್ಕರೆ. ಸೊ ಇಲ್ಲಿ ಧ್ರುವ ಅಂತ ಹೇಳೋದಕ್ಕೂ ಕೂಡ ಒಂದು ಕಾರಣ ಇದೆ. ಅಂದರೆ ಆಲೂಗಡ್ಡೆನೂ ಕೂಡ ಅವರವರಿಗೆ ಶೇರ್ ಮಾಡಿ ಅನ್ನೋ ರೀತಿಯಲ್ಲಿ ಏನಾಗಿದೆ. ನಿನ್ನೆ ಎಪಿಸೋಡ್ ಅಬ್ಸರ್ವ್ ಮಾಡಿದ್ರೆ ನೀವು, ಅಲ್ಲಿ ಊಟದ ಸಮಯದಲ್ಲಿ ಯಾರು ನಮ್ಮ ಇವ್ರು ಕೇಳ್ತಾರೆ, ಯಾರು ಚೈತ್ರ ಅವ್ರು ಕೇಳೋದು, ಚಪಾತಿ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ಅಂತಂದಾಗ ಅಲ್ಲಿ ನನಗೆ 5 ಬೇಕು ಅಂತ ಧ್ರುವ ಅಂತ ಹೇಳ್ತಾರೆ. ನಾವು ಎಲ್ಲರಿಗೂ ಕೂಡ 5 ಮಾಡಿದ್ದೀವಿ ಅಂತ ಅಲ್ಲಿ ಚೈತ್ರ ಹೇಳುವಂಥದ್ದು. ಸೊ ಅವಾಗ ಧ್ರುವ ಅಂತ ಅಗೇನ್ ಹೇಳುವಂಥದ್ದು, ನನಗೆ ಎಕ್ಸ್ಟ್ರಾ ಎರಡು ಎಕ್ಸ್ಟ್ರಾ ಕೊಡಿ ಅಂತ ಕೇಳ್ತಾರೆ. ಯಾಕೆ ಅಂತಂದರೆ ಅವ್ರು ಏನೋ ಸಾಯಂಕಾಲ ತಿಂದಿಲ್ವಂತೆ. ಆ್ಯಂಡ್ ಅಲ್ಲಿ ರಘು ಆ್ಯಂಡ್ ಕೆಲವರೆಲ್ಲ ಮಾಡ್ಕೊಂಡು ತಿಂದಿದ್ದಾರೆ. ಸೊ ಅದಕ್ಕೆ ಅವನಿಗೇನು ನನಗೆ ಕೊಟ್ಟಿಲ್ಲ ಆ ಟೈಮಲ್ಲಿ. ಸೊ ಅದಕ್ಕೋಸ್ಕರ ನನಗೆ 2 ಎಕ್ಸ್ಟ್ರಾ ಕೊಡಿ ಅಂತ ಅವ್ನು ಕೇಳ್ತಿದ್ದಾನೆ. ಅವ್ನು ಕೇಳೋದ್ರಲ್ಲಿ ತಪ್ಪಿದೆಯಾ? ಕೆಲವ್ರಿಗೆ ತಪ್ಪು ಅನ್ಸ್ಬೋದು, ಕೆಲವ್ರಿಗೆ ತಪ್ಪು ಅಲ್ಲ ಅನ್ಸ್ಬೋದು. ಯಾಕಂತಂದರೆ ಅಲ್ಲಿ ರಘು ಹೇಳೋಂಥದ್ದು ಏನು ಅಂತಂದರೆ, ನೀವು ತಿನ್ಬೇಕಾಗಿತ್ತು, ನೀವು ಯಾಕೆ ತಿಂದಿಲ್ಲ ಅಂತ ಅವ್ನ ಪ್ರಶ್ನೆ. ನನಗೆ ಕೇಳೇ ಇಲ್ಲ ಅಂತ ಹೇಳ್ಬಿಟ್ಟು ಧ್ರುವಂತ ಉತ್ತರ ಆಗಿತ್ತು. ಸೊ ಅವಾಗ ರಘು ಹೇಳಿರೋದು ಏನು ಅಂತಂದರೆ, ಅದು ನಾವು ಹಳೆ ಹಿಟ್ಟನ್ನ ಮಾಡ್ಕೊಂಡು ತಿಂದಿದ್ದೀವಿ ಅಂತ. ಅಂದರೆ ಬೇರೆ ಟೈಮಲ್ಲಿ ಏನು ಉಳಿದಿರುತ್ತಲ್ಲ ಆ ಹಿಟ್ಟು, ಸೊ ಆ ಒಂದು ಹಿಟ್ಟಲ್ಲಿ ಸೊ ನಾವು ಮಾಡ್ಕೊಂಡು ತಿಂದಿದ್ದೀವಿ ಅಂತ ಅಲ್ಲಿ ರಘು ಹೇಳಿರುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ರಘು ಅವರು ಅಷ್ಟೇ. ಇವಾಗ ಯಾವುದೋ ಒಂದು ಹಳೆಯ ಹಿಟ್ಟು ಉಳಿದಿದೆ ಅಂದರೆ ಅದು ಎಲ್ಲರದು ಮನೆಯದಲ್ವ, ಅದು ಇಡೀ ಮನೆ ಹಿಟ್ಟು ಅಂದಮೇಲೆ ಅಟ್ಲೀಸ್ಟ್ ಎಲ್ಲರೂ ಕೂಡ ಶೇರ್ ಮಾಡ್ಬೋದಾಗಿತ್ತು ಅವಾಗಲೇ. ಸೊ ಅವಾಗ ಧ್ರುವಂತಿಗೆ ಅಥವಾ ಬೇರೆ ಟೀಮ್ಗೆ ಸೊ ನೀವು ಕೇಳ್ದೇ ನಿಮಗೆ ಯಾರಿಗೆ ಬೇಕು ನೀವು ಮನಸ್ಸಿಗೆ ಬಂದವ್ರು ಮಾಡ್ಕೊಂಡು ತಿಂದರೆ, ಕಿಚನಲ್ಲಿ ಇರೋವಂಥವ್ರು ಅಥವಾ ನಿಮಗೆ ಬೇಕಾದಂಥವ್ರಿಗೆ ಕೊಟ್ಬಿಟ್ರೆ ಅದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ನೀವು ಓಕೆ ಹಳೆ ಹಿಟ್ಟು ಉಳಿದಿದೆಯೋ ಏನು ಮಾಡಿದೆಯೋ ಅದು ಬೇರೆ ವಿಷಯ. ಸೊ ಎಲ್ಲರೂ ಡಿಸ್ಕಷನ್ ಮಾಡಿಕೊಂಡು ಸ್ವಲ್ಪ ಹೊಟ್ಟೆ ಹಸಿತಾ ಇದೆ, ಸೊ ಅದು ಹಳೆಯ ಹಿಟ್ಟು ಇಷ್ಟು ಉಳಿದಿದೆ, ಸೊ ಅದನ್ನು ಏನೋ ಅಡುಗೆ ಮಾಡ್ತಾ ಇದ್ದೀವಿ, ಸೊ ಎಲ್ರಿಗೂ ಕೂಡ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಹೇಳಬೇಕಾಗಿದೆ. ಅಟ್ಲೀಸ್ಟ್ ಅಲ್ಲಿ ಧ್ರುವ ಅಂತ ಹೇಳ್ತಿದ್ದು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾನೆ. ಸೊ ಅವನಿಗೆ ಗೊತ್ತಿಲ್ಲ ಅಂತಂದ್ರೆ ಹೆಂಗೆ ಅದು? ನೀವು ಹೇಳ್ಬೋದಿತ್ತಲ್ಲ, ಅಟ್ಲೀಸ್ಟ್ ಒಂದು ಕ್ಯಾಪ್ಟನ್ಗೆ ಹೇಳಿ, ಸೊ ಹಿಟ್ಟು ಉಳಿದಿದೆ ಹಳೆಯದು, ಸೊ ಯಾಕೋ ಹೊಟ್ಟೆ ಹಚ್ತಾ ಇದೆ ಸಾಯಂಕಾಲಕ್ಕೆ, ಸೊ ಎಲ್ಲರೂ ಕೂಡ ಶೇರ್ ಮಾಡ್ತೀನಿ, ಸೊ ಯಾರ್ಯಾರಿಗೆ ಬೇಕು ಅವ್ರು ತಿನ್ಕೊಳ್ಳಿ ಅಂತ ಒಂದು ಮಾತು ಹೇಳಿದಿದ್ರೆ ಸೊ ಅವಾಗ ಧ್ರುವನ್ ತಪ್ಪು ಅಂತ ಹೇಳ್ಬೋದಾಗಿತ್ತು. ಅಲ್ಲಿ ಧ್ರುವಂತ ಗೊತ್ತೇ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇದೆಲ್ಲ ತಪ್ಪಾಗುತ್ತೆ ಅಂತ ನನಗನ್ಸುತ್ತೆ. ಮೇ ಬಿ ಅದ್ರದ್ದು ಒಂದು ಕಂಟಿನ್ಯೂ ಪಾರ್ಟೇನೆ ಕಿತ್ತಾಟ ನಡೀತಾ ಇದೆ ಅಂತ ನನಗನ್ಸುತ್ತೆ. ಕಂಟಿನ್ಯೂ ಮೀನ್ಸ್ ಅದೇ ಒಂದು ಫುಟೇಜ್ ಕಂಟಿನ್ಯೂ ಆಗಿಲ್ಲ, ಅದೇ ವಾದ ಪ್ರತಿವಾದ, ಅದಾದಮೇಲೆ ಬೇರೆ ಬೇರೆ ವಿಷಯಗಳು ಅದಕ್ಕೆ ತಳಕು ಹಾಕೊಂಡು ಸೊ ಈ ರೀತಿಯ ಕಿತ್ತಾಟ ನಡೀತಾ ಇದೆ ಅಂತ ನನಗನ್ಸುತ್ತೆ. ಸೊ ಆ ಒಂದು ವಾದ ಪ್ರತಿವಾದದಲ್ಲಿ ನನಗೆಲ್ಲೋ ಯಾರೋ ನಮ್ಮ ಧ್ರುವಂತ್ ಸರಿ ಇದ್ದಾನೆ ಅಂತ ಅನ್ಸುತ್ತೆ. ಸೊ ಅದಾದಮೇಲೆ ಇಲ್ಲಿ ರಜತ್ ಕೂಡ ಬರ್ತಿದ್ದಾರೆ. ಅಂದರೆ ಈ ಆಲೂಗಡ್ಡೆಯನ್ನು ಕೂಡ ಶೇರ್ ಮಾಡಿ ಅಂತಂದಾಗ ರಜತ್ ಹೇಳುವಂಥದ್ದು ಅಕ್ಕಿನೂ ಬಿಡಿಸ್ಕೊಡಿ ಅನ್ನೋ ರೀತಿಯಲ್ಲಿ ಅವ್ನು ಹೇಳ್ತಿದ್ದಾನೆ. ಆ್ಯಂಡ್ ರಘು ಹೇಳುವಂಥದ್ದು ನಮಗೇನು ತೆವಲ ನಿಮಗೆಲ್ಲ ತಿನ್ನಿಸ್ಬೇಕು ಅಂತ ಇಲ್ಲಿ ರಘು ಬಾಯಲ್ಲಿ ಬಂದಿರೋವಂಥದ್ದು. ಆವಾಗ ಅಶ್ವಿನಿ ಅವ್ರು ಬರ್ತಾರೆ. ಸೊ ಆ ಥರ ಎಲ್ಲ ನೀವು ಪದ ಬಳಕೆ ಎಲ್ಲ ಬೇಕಿಲ್ಲ, ಸೊ ಆ ಥರ ಎಲ್ಲ ಮಾತಾಡಬೇಡಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಎಲ್ಲರೂ. ಅಲ್ಮೇಲೆ ರಜತ್ ಹೇಳುವಂಥದ್ದು ಏನು ಅಂತಂದರೆ, ನಾವೇನು ತಿನ್ನಕ್ಕೆ ಬಂದಿದ್ದೀವ ಹಾಗೆ ಹೇಗೆ ಅಂತ ಕೆಲವೊಂದು ಮಾತುಗಳು ಬರುತ್ತೆ. ಸೊ ಅವಾಗ ಅಶ್ವಿನಿ ಹೇಳುವಂಥದ್ದು ಎಲ್ಲರೂ ಪಾಲು ತಿನ್ನಬೇಡಿ ಅಂತ ಅಶ್ವಿನಿ ಬಾಯಲ್ಲಿ ಬರೋವಂಥದ್ದು. ಇಲ್ಲೇನಾಗುತ್ತೆ ಅಂದರೆ, ಅದೇ ಹೇಳಿದ್ನಲ್ಲ, ಸೊ ಒಂದು ಅಡುಗೆ ಮಾಡಿ ತಿನ್ನಿ ಎಲ್ಲ ಓಕೆ, ಬಟ್ ಯಾವ್ಯಾವ ಟೈಮಲ್ಲಿ ಊಟ ಮಾಡ್ತೀರಾ, 3 ಹೊತ್ತು ಊಟ ಮಾಡ್ತಿರಲ್ಲಪ್ಪ, ಸೊ ಆ ಟೈಮಲ್ಲಿ ಎಲ್ಲ ಕೂಡ ಹಂಚ್ಕೊಂಡು ತಿಂತೀರಾ. ಮಧ್ಯದಲ್ಲಿ ಏನಾದರೂ ಮಾಡ್ಕೊಬೇಕು ಅಂತಂದಾಗ ಹಿಟ್ಟು ಎಕ್ಸ್ಟ್ರಾ ಉಳಿದಿರಲಿ ಅಥವಾ ಏನಾದರೂ ಅಡುಗೆ ಸಾಮಾನುಗಳು ಎಕ್ಸ್ಟ್ರಾ ಇರಲಿ, ಅವಾಗ ಮಾಡ್ಕೊಂಡು ತಿಂತೀರಾ ತಿನ್ನಿ, ಬಟ್ ಅಟ್ಲೀಸ್ಟ್ ಒಂದು 4 ಜನಕ್ಕೆ ಕೇಳಬೇಕು.
ಸೊ ಈ ಥರ ಮಾಡ್ತಾ ಇದ್ದೀವಿ, ಸೊ ನಿಮ್ಗೇನಾದರೂ ಬೇಕಾ ಅಂತ. ಸೊ ನೀವೇ ಮಾಡ್ಕೊಂಡು ತಿಂದರೆ ಏನಾಗುತ್ತೆ ಅಂದರೆ ಅಲ್ಲಿ ಇವರೇ ಕಿಚನ್ ಡಿಪಾರ್ಟ್ಮೆಂಟು, ಇವ್ರು ಮಾಡ್ಕೊಂಡು ಬೇಕಾಗಿದ್ದೆಲ್ಲ ತಿನ್ಕೊಂತಾರೆ, ಅಥವಾ ಅವ್ರಿಗೆ ಯಾರು ಬೇಕಾಗಿದ್ದಾರೆ ಸೊ ಅವ್ರಿಗೆ ಮಾತ್ರ ತಿನ್ನಿಸ್ತಾರೆ ಅಂತ ಬರುತ್ತೆ. ಈ ಒಂದು 2-3 ಈ ಲಕ್ಸುರಿ ಬಜೆಟ್ ವಿಚಾರದಲ್ಲಿ ಸೊ ಧ್ರುವಂತಗಳು ನನ್ನ ಪ್ರಕಾರ ಅನ್ಯಾಯ ಆಗಿದೆ. ಸೊ ನಾನ್ ವೆಜ್ ಅವ್ರು ಎಲ್ಲರೂ ಬೇಕಾಗಿ ತಗೊಂಡ್ಬಿಡ್ತಾರೆ, ಪಾಪ ವೆಜ್ ಅವ್ರು ಏನು ತಗೊಳ್ಳಲ್ಲ. ಸೊ ಅದಕ್ಕೋಸ್ಕರ 2-3 ಕಡೆ ಅನ್ಯಾಯ ಆಗಿರೋದ್ರಿಂದ ಅವ್ನಿಗೆ ಒಂದು ತಲೆಯಲ್ಲಿ ಬಂದಿರುತ್ತೆ, ಸೊ ಇವ್ರೇನಪ್ಪ ಇವರೇ ಗ್ರೂಪ್ ಮಾಡ್ಕೊಂಡಿದ್ದಾರೆ, ಇವರು ತಿನ್ಕೊಂತಾರೆ ಅಂತ. ಸೊ ಅದನ್ನು ಅವ್ರು ಸಾಲ್ವ್ ಮಾಡ್ಕೊಬೇಕಾಗಿತ್ತು. ಆ್ಯಂಡ್ ಇಲ್ಲಿ ರಜತ್ ಹೇಳುವಂಥದ್ದು ಎಲ್ಲರೂ ಪಾಲು ತಿನ್ನೋಕೆ ನಮಗೇನು ಇಲ್ಲೇನು ತೆವಲ ಈ ಥರ ಅನ್ಸ್ಕೊಳ್ಳೋಕ್ಕೆ ಹಾಗೆ ಅಂತೆಲ್ಲ ಮಾತುಗಳು ಬಂತು. ಅಗೇನ್ ಈ 2 ಪದ ಬಳಕೆ ಸರಿ ಇರಲಿಲ್ಲ, ರಘು ಕಡೆಯಿಂದ ಅದಾಗಿರ್ಬೋದು, ರಜತ್ ಕಡೆಯಿಂದ ಅದಾಗಿರ್ಬೋದು. ಅಷ್ಟು ಕೆಟ್ಟದಿಲ್ವೋ ನನಗೆ ಗೊತ್ತಿಲ್ಲ, ಬಟ್ ಆ ತೆವಲು ಅನ್ನೋವಂಥದ್ದು ಹೊರಗಡೆ ಸ್ವಲ್ಪ ಹಾರ್ಶ್ ಆಗಿ ಕೇಳೋವಂಥದ್ದು. ಸೊ ಆ ಥರದ್ದೊಂದು ಪದ ಬಳಕೆ ಬೇಕಿರಲ್ಲ ಅಂತ ನನಗೆ ಅನ್ಸುತ್ತೆ. ಮೇ ಬಿ ಇದು ಕಿಚ್ಚನ ಒಂದು ಈ ಪಂಚಾಯತಿನಲ್ಲಿ ಕೂಡ ಚರ್ಚೆ ಬರ್ಬೋದು. ಮೊದಲನೇದಾಗಿ ಈ ಸಾರಿ ಅವ್ರಿಗೆ ಟಾಪಿಕ್ಗಳು ಜಾಸ್ತಿ ಇಲ್ಲ ಕಿತ್ತಾಟದ್ದು, ಸೊ ಮೇ ಬಿ ಇದನ್ನು ತೊಗೊತಾರೆ ಅಂತ ಅನ್ಸುತ್ತೆ. ಓಕೆ, ಸೊ ಇದು ಈ ಒಂದು ಪ್ರೋಮೋ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಈಗ ಧ್ರುವ ಅಂತ ಯಾಕೆ ಹಂಗೆ ಹೇಳ್ದ, ಆ್ಯಂಡ್ ಈ ಕಡೆಯಿಂದ ರಘು ಆ್ಯಂಡ್ ನಮ್ಮ ರಜತ್ ಯಾಕೆ ಹೀಗೆ ಹೇಳಿದ್ರು, ಓಕೆ ಒಪ್ಕೊಳ್ಳೋಣ. ಪೊಟ್ಯಾಟೊ ಇದೇನೋ ಆಲೂಗಡ್ಡೆ ಎಲ್ಲ ಶೇರ್ ಮಾಡಿ ಅದೆಲ್ಲ ಸ್ವಲ್ಪ ಅತಿ ಅಂತ ಅನಿಸುತ್ತೆ. ಶೇರ್ ಮಾಡುವಂಥದ್ದು ಸರಿ ಅಂತ ಅನ್ಸಲ್ಲ. ಆಲೂಗಡ್ಡೆ, ಈರುಳ್ಳಿ ಇದನ್ನೆಲ್ಲ ಯಾರಿಗೂ ಶೇರ್ ಮಾಡ್ತಾರೆ. ಬಟ್ ಕಿಚನಲ್ಲಿ ಇದ್ದಂಥವ್ರು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅವ್ರಿಗೆ. ಒಂದು ಅಡುಗೆ ಮಾಡೋಕ್ಕಂಥದ್ದೇ ಅದೊಂಥರ ಹೊರಗಡೆ ನೋಡ್ತಾ ಇದ್ರೆ ಪುಣ್ಯದ ಕೆಲಸ ಅಂತಾರೆ. ಓಕೆ, ಸೊ ಅಂಥದ್ರಲ್ಲಿ ಸ್ವಲ್ಪ ಅವ್ರಿಗೆ ತಾಳ್ಮೆ ಇರಬೇಕು. ನನ್ನ ತೆವಲ ನಮಗೆ ಈ ಥರ ಮಾಡಿ ಹಾಕ್ಲಿಕ್ಕೆ ಅನ್ನೋವಂಥದ್ದು ಅದನ್ನು ಕೆಲಸದ ರೂಪದಲ್ಲಿ ಅವರು ಯೋಚನೆ ಮಾಡಬಾರ್ದು ಅಂತ ನನಗನ್ಸುತ್ತೆ. ಓಕೆ, ಕಷ್ಟ ಆಗುತ್ತೆ ಅವ್ರಿಗೆ, ಯಾಕಂದರೆ 3 ಹೊತ್ತು ಅಡುಗೆ ಮಾಡಬೇಕು ಅಂದಾಗ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ. ಬಟ್ ಅದನ್ನು ಒಂದು ರೀತಿಯಲ್ಲಿ ಜವಾಬ್ದಾರಿ ಅಥವಾ ಒಂದು ಒಳ್ಳೆ ಸೇವೆ ಅನ್ನೋ ರೀತಿಯಲ್ಲಿ ಮಾಡ್ಕೊಂಡು ಹೋಗಬಹುದು ಅಂತ ನನಗನ್ಸುತ್ತೆ. ಆ್ಯಂಡ್ ಎದುರುಗಡೆ ಇರುವಂಥ ಕೂಡ ಅಷ್ಟೇ ಟ್ರೀಟ್ ಮಾಡಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಒಂದು ಮನೆ ಅಂತಂದಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲ್ವಾ. ಸೊ ಆ ರೀತಿಯಲ್ಲಿ ಮಾಡ್ಕೊಂಡು ಹೋದರೆ ಬೆಟರ್ ಆಗಿರುತ್ತೆ. ಕಷ್ಟ, ಬಟ್ ಆದರೂ ಕೂಡ ಅದನ್ನು ಮಾಡ್ಕೊಂಡು ಹೋಗೋದ್ರಲ್ಲಿ ಒಂದು ಒಳ್ಳೆ ಸಂತೋಷ, ಖುಷಿ ಇದೆ ಅಂತ ನನಗನ್ಸುತ್ತೆ. ಆ್ಯಂಡ್ ಇನ್ನೇ ಒಂದು ಎಪಿಸೋಡ್ ಬಗ್ಗೆ ಹೇಳಬೇಕು ಅಂತಂದರೆ, ಸೊ ಕೆಲವೊಂದು ವಿಚಾರಗಳು ಮಾತ್ರ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಇನ್ನೇ ಎಪಿಸೋಡಲ್ಲಿ ಸ್ಟಾರ್ಟಿಂಗಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಮನೆ ಒಂದು ಕೆಲಸಗಳನ್ನು ಹಂಚುವಂಥ ಒಂದು ಪ್ರಕ್ರಿಯೆ ನಡೀತಾ ಇತ್ತು. ಅಭಿ ಆ್ಯಂಡ್ ಸ್ಪಂದನ್ ಅವರು ಬೇರೆ ಬೇರೆ ಟೀಮ್ ಜೊತೆಗೆ ಡಿಸ್ಕಸ್ ಮಾಡ್ತಾಯಿದ್ರು. ಆ್ಯಂಡ್ ಇಲ್ಲಿ ಅಭಿ ಅವರು ರಘು ಆ್ಯಂಡ್ ರಕ್ಷಿತಾ ಜೊತೆಗೆ ಡಿಸ್ಕಸ್ ಮಾಡ್ತಾಯಿದ್ರು. ಆ್ಯಂಡ್ ಸ್ಪಂದನಲ್ಲಿ ಮಾಳು, ಕಾವ್ಯ ಆ್ಯಂಡ್ ಅಶ್ವಿನಿ ಅವರು ಕೂಡ ಎದುರುಗಡೆಗಿದ್ರು. ಸೊ ಅಲ್ಲಿ ಡಿಸ್ಕಷನ್ ಮಾಡೋ ಟೈಮಲ್ಲಿ ಯಾರ್ಯಾರು ಯಾವ ಟೀಮ್ಗೆ ಮೀನ್ಸ್ ಕೆಲಸ ಒಂದು ಅಂತ ಬಂದಾಗ, ಸೊ ಅಲ್ಲಿ ಗಿಲ್ಲಿನ ಇವರ ಟೀಮಲ್ಲಿ ಆ್ಯಡ್ ಮಾಡಬೇಕು ಅಂತ ಅಲ್ಲಿ ಇಬ್ಬರು ಕೂಡ ಡಿಸ್ಕಷನ್ ಮಾಡೋ ಟೈಮಲ್ಲಿ, ಸೊ ಅಲ್ಲಿ ಅವ್ರವ್ರು ಹೇಳ್ತಿರೋವಂಥದ್ದು, ಮಾಳು ಹೇಳುವಂಥದ್ದು ಗಿಲ್ಲಿ ನಮ್ಮ ಟೀಮಿಗೆ ಬಂದರೆ ಅಷ್ಟೇ ಕೆಲಸ ಮಾಡ್ಸೋಕ್ಕಾಗಲ್ಲ ಅಂತ. ಇಲ್ಲಿ ರಘು ಹೇಳುವಂಥದ್ದು ಗಿಲ್ಲಿ ನಮ್ಮ ಕಡೆಗೆ ಏನಾದ್ರು ಬಂದರೆ ಅವನನ್ನು ತಿದ್ದೋದ್ರಲ್ಲೇ ನಮ್ಮ ಟೈಮ್ ಹೋಗುತ್ತೆ, ಇನ್ನೆಲ್ಲಿ ಕೆಲಸ ಆಗುತ್ತೆ ಅಂತ ಆ ಕಡೆಗೆ. ಅಂದರೆ ಒಟ್ಟಿನಲ್ಲಿ ಗಿಲ್ಲಿ ಕೆಲಸ ಮಾಡಲ್ಲ, ಕ್ವಾಟ್ಲೆ ಕೊಡ್ತಾನೆ ಅನ್ನೋವಂಥದ್ದು ಒಂದು ಬಿಗ್ ಬಾಸ್ ಮನೆ ಒಳಗಡೆಗೆ ಇದೆ. ಓಕೆ, ಅದನ್ನಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಒಂದೇನಂತ ಎಲ್ರಿಗೂ ಗೊತ್ತಿರೋವಂಥದ್ದು, ಇಲ್ಲಿ ಕಾವ್ಯ ಕಡೆಯಿಂದ ಹೋದರೆ ಗಿಲ್ಲಿ ಕೆಲಸ ಮಾಡ್ತಾನೆ ಅಂತ ಒಂದು ಗೊತ್ತಿದೆ. ಸೊ ಇದು ಹೇಗೆ ಅಂತ ಗೊತ್ತಿಲ್ಲ, ಎಲ್ಲದಕ್ಕೂ ಕೂಡ ಕಾವ್ಯ ಹೋಗಿ ಹೇಳ್ಬೇಕಾಗುತ್ತೆ ಇವಾಗ. ಅಂಡ್ ಇದಾದ್ಮೇಲೆ ನಿರ್ಧಾರ ತಗೊಳ್ಳುವಂಥ ಯೋಗ್ಯತೆ ಯಾರಿಗೆ ಇಲ್ಲ ಅಂತ ಒಂದು ಚಟುವಟಿಕೆ ನಡೆಯುತ್ತೆ. ಸೊ ಅದರಲ್ಲಿ ರಕ್ಷಿತಾಗೆ 7 ಬಂದಿರುವಂಥದ್ದು, ಧನುಷ್ಗೆ 4 ಆ್ಯಂಡ್ ಅಶ್ವಿನಿಗೆ ಟೋಟಲ್ ಆಗಿ 2 ಒಂದು ನಿರ್ಧಾರ ತಗೊಳ್ಳೋದ್ರಲ್ಲಿ ಇವರಿಗೆ ಯೋಗ್ಯತೆ ಇಲ್ಲ ಅನ್ನೋ ರೀತಿಯಲ್ಲಿ ಬಂದಿರುವಂಥದ್ದು. ರಕ್ಷಿತಾಗೆ ಬಂದಿರೋದ್ರಲ್ಲಿ ನನಗೇನು ಆಶ್ಚರ್ಯ ಅಂತ ಅನಿಸಲಿಲ್ಲ. ಬಟ್ ಧನುಷ್ಗೆ ಅಂತ ಬಂದಾಗ 4 ಬಂದಿರುವಂಥದ್ದು ಆ ರ್ಯಾಂಕಿಂಗಲ್ಲಿ ಏನು ಅವ್ರು ನಿರ್ಧಾರಗಳು ತೊಗೊಂಡಿದ್ದಾರೆ, ಸೊ ಅದರ ಒಂದು ಬೇಸಿಸ್ ಮೇಲೇ ಇಲ್ಲಿ ಕೊಟ್ಟಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ್ಯಂಡ್ ಅಶ್ವಿನಿ ಅವರಿಗೆ 1-2 ಬಂದಿರುವಂಥದ್ದು ಅದೇ ಟಾಸ್ಕಲ್ಲಿ ಸ್ವಲ್ಪ ಜಾಸ್ತಿ ಅವರು ಅರ್ಜೆನ್ಸಿ ಮಾಡಿದ್ರು ಅನ್ನುವಂಥದ್ದು, ಜೊತೆಗೆ ಬೇರೆ ಬೇರೆ ವಿಚಾರಗಳಲ್ಲಿ ಕೆಲವೊಂದು ನಿರ್ಧಾರಗಳನ್ನ ಸರಿಯಾಗಿ ತೊಗೊಳ್ಳಲ್ಲ ಅನ್ನುವಂಥದ್ದು ಬಂದಿರುವಂಥದ್ದು. ಆ್ಯಂಡ್ ಇದ್ರ ಬಗ್ಗೆ ಆಲ್ರೆಡಿ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊತೀನಿ. ರಕ್ಷಿತಾ ಅಂತ ಬಂದಾಗ ಖಂಡಿತವಾಗ್ಲೂ ಅವಳು ಕೆಲವು ವಿಚಾರದಲ್ಲಿ ಈ ಕೋಪ ಬಂದಾಗ ಒಂಥರ ಫ್ರಸ್ಟ್ರೇಷನಲ್ಲಿ ಏನೇನೋ ನಿರ್ಧಾರ ತೊಗೊಳ್ತಾರೆ, ನಾವು ಆಲ್ರೆಡಿ ನೋಡಿದ್ದೀವಿ. ಸೊ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ 2-3 ಸಾರಿ ಹಂಗೆ ಮಾಡಿದ್ದಾರೆ, ಆ ಥರದ ನಿರ್ಧಾರಗಳನ್ನ ತೊಗೊಂಡಿದ್ದಾರೆ. ಕೆಲವು ಟೈಮಲ್ಲಿ ಮೆಚೂರ್ ಆಗಿರುತ್ತೆ, ಬಿಕಾಸ್ ಆ ಟೈಮಲ್ಲಿ ಅವ್ರದ್ದು ಮೈಂಡ್ ಏನಾದ್ರು ಪೀಸ್ಫುಲ್ ಆಗಿದ್ದಿದ್ರೆ ಆ ಥರ ಒಂದು ಯೋಚನೆಗಳಲ್ಲಿ ಆ ಥರ ನಿರ್ಧಾರಗಳನ್ನ ತೊಗೊತಾರೆ. ಬಟ್ ಅರ್ಜೆನ್ಸಿನಲ್ಲಿ, ಆತುರದಲ್ಲಿ, ಸೊ ಯಾರಾದರೂ ಒಂದು ಪ್ರೊವೋಕ್ ಮಾಡಿದಾಗ ಕೋಪದಲ್ಲಿ, ಸೊ ಆ ಥರದ ನಿರ್ಧಾರಗಳು ಖಂಡಿತವಾಗ್ಲೂ ಅವ್ರು ತೊಗೊಂಡಿದ್ದಾರೆ. ಕೆಲವೊಂದು ಅವರಿಗೆ ಅಹಂ ಬಂದಿರ್ಬೋದು, ಜೊತೆಗೆ ಕೋಪದಲ್ಲಿ, ಸೊ ಫ್ರಸ್ಟ್ರೇಷನಲ್ಲಿ ಆ ಥರ ನಿರ್ಧಾರಗಳನ್ನ ತೊಗೊಂಡಿದ್ದಾರೆ. ಆ ನಿರ್ಧಾರಗಳನ್ನ ತೊಗೋಬೇಕು ಅಂತಂದಾಗ ಸ್ವಲ್ಪ ಕರೆಕ್ಟಾಗಿ ತೊಗೊಬೇಕು, ಯಾಕಂದರೆ ಎಫೆಕ್ಟ್ ಆಗುತ್ತೆ. ಸೊ ಅದನ್ನೆಲ್ಲೋ ಅವ್ರು ತಪ್ಪು ಮಾಡ್ತಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತದೆ. ಧನುಷ್ ಅಂತ ಬಂದಾಗ ಜಾಸ್ತಿ ವರಿ ಮಾಡ್ಕೊಳ್ಳೋಂಥದ್ದು ಏನು ಅವಶ್ಯಕತೆ ಇಲ್ಲ ಅನ್ಕೊತೀನಿ. ಕೆಲವೊಂದು ಟೈಮಲ್ಲಿ ನಿರ್ಧಾರಗಳನ್ನ ಸರಿಯಾಗಿ ತೊಗೊಂಡಿದ್ದಾರೆ. ಬಟ್ ಆ 11 ಜನಕ್ಕೂ ಕೂಡ ನಿಲ್ಲಿಸಬೇಕು ಅಂತಂದಾಗ ಕೆಲವೊಂದು ಆ ಕಡೆ ಈ ಕಡೆಗೆ ಆಗಿದ್ದಾವೆ. ಅದು ಖಂಡಿತವಾಗ್ಲೂ ತಪ್ಪೇನೆ, ಯಾಕಂದರೆ ಸೂರಜ್ ತೊಗೊಂಡೋಗಿ 10ನೇ ಸ್ಥಾನದಲ್ಲಿ ನಿಲ್ಲಿಸೋವಂಥದ್ದು, ರಘುನ 6ನೇ ಸ್ಥಾನ, ಕಾವ್ಯಗೆ 1ನೇ ಸ್ಥಾನ, ಇದನ್ನೆಲ್ಲ ಯಾರು ಕೂಡ ನಿರೀಕ್ಷೆ ಮಾಡಲಿಕ್ಕೆ ಆಗಲ್ಲ. ಯಾಕಂತಂದರೆ ಮಾಳು ಹೇಳಿದ್ರೆ ಒಪ್ಕೊಳ್ಳೋಣ, ಸೊ ಮಾಳಿಗೆ ಸ್ಟಾರ್ಟಿಂಗಿಂದ ಕೂಡ ಅದೊಂದು ಪ್ರಾಬ್ಲಮ್ ಇದೆ. ಬಟ್ ಧನುಷ್ ಅಂತ ಬಂದಾಗ ಅಟ್ಲೀಸ್ಟ್ 11 ಜನರಲ್ಲಿ ಅಷ್ಟೊಂದು ತಪ್ಪುಗಳಾಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇನ್ನೂ ಸ್ವಲ್ಪ ಸರಿಯಾಗಿ ನಿರ್ಧಾರಗಳನ್ನ ತೊಗೊಬೇಕಾಗಿತ್ತು. ಆ್ಯಂಡ್ ಅಶ್ವಿನಿ ಅಂತ ಬಂದಾಗ ನಿರ್ಧಾರಗಳು ಖಂಡಿತವಾಗ್ಲೂ ತಪ್ಪಾಗಿದ್ದಾವೆ. ಯಾಕಂದರೆ ಕೆಲವೊಂದು ಸ್ಟಾರ್ಟಿಂಗಿಂದ ನೋಡ್ತಾ ಇದ್ರು ಕೂಡ ಸೊ ಅವ್ರು ಫೇವರಿಸಮ್ ಮಾಡುವಂಥದ್ದು ಆ ಥರದ ಎಲ್ಲ ನಡೀತಾ ಇದೆ. ಸೊ ಅದಕ್ಕೆ 2 ಬಂದಿರುವಂಥದ್ದೇನು ಆಶ್ಚರ್ಯ ಪಡೋಂಗಿಲ್ಲ. ಬಟ್ ಇನ್ ಕೇಸ್ ಇದು ಬೇರೆ ಒಂದು ವೀಕಲ್ಲಿ ಆಗಿದ್ದಿದ್ರೆ ಮಾಳುಗೂ ಕೂಡ ಬರ್ತಾ ಇತ್ತು, ಯಾಕಂದರೆ ಅವರ ನಿರ್ಧಾರಗಳು ಕೂಡ ನಾಮಿನೇಷನ್ ಅಂತ ಬಂದಾಗ ತುಂಬ ತಪ್ಪಾಗಿರುತ್ತೆ. ಸೊ ಇದೆಲ್ಲೋ ಜಸ್ಟ್ ಕೆಲವ್ರದ್ದು ಈ ವೀಕ್ ಮಾತ್ರ ತೊಗೊಂಡಿದ್ದಾರೆ, ಕೆಲವ್ರದ್ದು ಇಡೀ ಒಂದು ಸೀಸನ್ ತೊಗೊಂಡಿದ್ದಾರೆ. ಸೊ ಇಡೀ ಸೀಸನ್ ತೊಗೊಂಡೇ ಕೊಡ್ಬೋದಾಗಿತ್ತು ಅನ್ನೋ ಅಂತ ನನಗನ್ಸುತ್ತಪ್ಪ. ಓಕೆ, ಸೊ ಇದಾದಮೇಲೆ ಉತ್ತಮ ಕಳಪೆ ನಡೆಯುತ್ತೆ. ಸೊ ಇಲ್ಲಿ ಕಳಪೆ
ಆಗಿ ಗಿಲ್ಲಿ ಆಯ್ಕೆ ಆಗಿದ್ದಾರೆ. ಆ್ಯಂಡ್ ಉತ್ತಮ, ಚೈತ್ರ. ಫಸ್ಟ್ ಚೈತ್ರ ಬಗ್ಗೆ ಮಾತಾಡ್ಬಿಡ್ತೀನಿ. ನನಗೆ ಲಾಸ್ಟ್ ಸೀಸನ್ಗೂ ಈ ಸೀಸನ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಅಂತ ಅನಿಸ್ತಾ ಇದೆ. ಒಂದು ಆಟದ ವಿಚಾರದಾಗಿರ್ಬೋದು, ಇನ್ನೊಂದು ಅಲ್ಲಿ ಮಾತಾಡುವಂಥ ರೀತಿ ಅದಾಗಿರ್ಬೋದು, ತುಂಬ ಚೇಂಜಸ್ ಇದೆ. ನಾನು ಸ್ಟಾರ್ಟಿಂಗಲ್ಲಿ ಅನ್ಕೊಂಡಿದ್ದೆ ಈ ಒಂದು ರೇಂಜಿಗೆ ಅವರು ಉತ್ತಮ ತಗೊಳ್ಳೋ ರೇಂಜಿಗೆ ಆಟ ಆಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಆ್ಯಂಡ್ ಟಾಸ್ಕ್ ಅಂತ ಬಂದಾಗ ಕೂಡ ಅಷ್ಟೇ ಒಂದು ಸೀರಿಯಸ್ ಆಗಿ ಟಾಸ್ಕ್ ಆಡಿ ಸೊ ಒಂದು ಟೀಮ್ನ ಗೆಲ್ಸ್ಕೊಟ್ಟಿದ್ದಾರೆ ಅಂತಂದರೆ ಅದ್ಭುತನೇ. ಆ್ಯಂಡ್ ಸ್ವಲ್ಪ ಬದಲಾವಣೆ ಕಾಣಿಸ್ತಾ ಇದೆ. ಒಂದು ಬಿಗ್ ಬಾಸ್ ಸೀಸನ್ 11 ಒಂದು ಎಕ್ಸ್ಪೀರಿಯನ್ಸ್ ಆದರೂ ಆಗಿರ್ಬೋದು, ಅಥವಾ ಹೊರಗಡೆ ಅವರೊಂದು ವೈವಾಹಿಕ ಜೀವನದಲ್ಲಿ ಸೊ ಮದುವೆ ಆಗಿ ಸೊ ಏನಾಗಿದೆಯಲ್ಲ, ಸೊ ಅದಕ್ಕೆ ಸ್ವಲ್ಪ ಒಂಚೂರು ಸೆಟ್ಲಾಗಿ ಆಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಆ್ಯಂಡ್ ಸೊ ಒಳ್ಳೆ ಖುಷಿ ಆಯಿತು ಅವ್ರಿಗೆ ಸಿಕ್ಕಿರುವಂಥದ್ದು. ಎಫರ್ಟ್ ಕೂಡ ಹಾಕಿದ್ದಾರೆ, ಉತ್ತಮ ಅಂತಲೇ ಹೇಳ್ಬೋದು. ಆ್ಯಂಡ್ ಅವ್ರ ಆಟದ ಒಂದು ಇದ್ರ ಬಗ್ಗೆ ಕೂಡ ಕೆಲವರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಆ ನಂಬರ್ನ ಕೌಂಟ್ ಇಟ್ಕೊಳ್ಳೋದ್ರಲ್ಲಿ ಗಿಲ್ಲಿ ಹೇಳಿರುವಂಥದ್ದು ತುಂಬ ಚೆನ್ನಾಗಿತ್ತು. ಆ ನಂಬರ್ನ ಬಳೆ ಒಂದು ವಿಚಾರದಲ್ಲಿ ಸೊ ಅದನ್ನು ಕೌಂಟ್ ತೊಗೊಂಡ್ರಲ್ಲ, ಸೊ ಅದು ಸ್ಟ್ರಾಟಜಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಕಳಪೆ ಗಿಲ್ಲಿಗೆ ಅಂತ ಬಂದಾಗ ಅದೇ ಎಲ್ಲರ ಜೊತೆ ಕೂಡ ಬರಿಬೇಕು, ಒಬ್ಬರ ಜೊತೆಗೆ ಸೆಟ್ಲ್ ಆಗಬಾರ್ದು ಅಂತ ಅಶ್ವಿನ್ ಹೇಳ್ತಿದ್ದಾರೆ. ಭಾವನೆಗಳನ್ನ ಹಂಚ್ಕೊಬೇಕು ಅಂತ ಹೇಳ್ತಿದ್ದಾರೆ. ಅವ್ನ ಭಾವನೆಗಳೆಲ್ಲ ಹಂಚ್ಕೊಳಕ್ಕೆ ಹೋಗಲ್ಲ. ಅವನು ಏನೋ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡ್ಲಾಕ್ ಬಂದಿದ್ದಾನೆ, ಅಷ್ಟು ಕೊಟ್ಬಿಟ್ಟು ಹೋಗ್ತಾನೆ ಅಂತ ಅನ್ಸುತ್ತೆ ನನಗೆ. ಓಕೆ, ಪರ್ಸನಲ್ ಲೈಫೆಲ್ಲ ಹೇಳ್ಕೊ ಕುತ್ಕೊಂಡ್ರೆ ಏನಾದರೂ ಮೇ ಬಿ ಎಮೋಷ್ನಲಿ ಡೌನ್ ಆಗ್ಬೋದು ಅನ್ನೋವಂಥದ್ದು ಅವನಿಗೆ ತಲೆಯಲ್ಲಿ ಇರ್ಬೋದೇನೋ. ಓಕೆ, ಇದಾದ್ಮೇಲೆ ಅಲ್ಲಿ ಅದೇ ಪರ್ಸನಲ್ ಲೈಫ್ಗೂ ಮತ್ತು ಒಂದು ಕಾಮಿಡಿಗೂ ಒಂದು ಲೈನ್ ಇದೆ, ಸೊ ಅಲ್ಲಿಂದ ದಾಟಬಾರ್ದು ಅಂತ ನಮ್ಮ ರಘು ಹೇಳಿದ್ರು. ಅವ್ರಿಗೆ ಏನಂತಂದರೆ ಈ ಬಿಗ್ ಬಾಸ್ ಅನ್ನುವಂಥದ್ದು 3 ತಿಂಗಳು ಸೊ ಜೊತೆಗೆ ಇಡೀ ಒಂದು ಕೋಟ್ಯಾಂತರ ಜನ ನೋಡ್ತಿದ್ದಾರೆ. ಸೊ ಅದರಲ್ಲಿ ಆ ಒಂದು ಶೋನಲ್ಲಿ ಆ ಒಂದು ಮಟ್ಟಿಗೆ ಒಂದು ಕಾಮಿಡಿನಲ್ಲಿ ಡೌನ್ ಮಾಡೋವಂಥದ್ದು ಸೊ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಆ್ಯಂಡ್ ಇದೇನಾಗುತ್ತೆ ಅಂದರೆ ಕೆಲವು ಟೈಮಲ್ಲಿ ಹೊರಗಡೆ ಕೂಡ ಅಷ್ಟೇ, ನಮ್ಗೆ ಯಾರಾದರೂ ಕಾಮಿಡಿ ಮಾಡ್ತಿದ್ದಾರೆ ಅಂತಂದರೆ ಒಂದು ಲೆವೆಲ್ಗೂ ಕೂಡ ತಡ್ಕೊತೀವಿ. ಅದು ದಾಟಿದಾಗ ಏನಾಗುತ್ತೆ ಅಂದರೆ ನಮಗೂ ಕೂಡ ಬೇಜಾರಾಗುತ್ತೆ. ಅದು ಒಬ್ಬರೇ ಇದ್ದಾಗ ಮಾಡುವಂಥದ್ದು ಬೇರೆ, ಸುಮಾರು ಜನ ಇದ್ದಾಗ ಆ ಥರ ಕಾಮಿಡಿ ಮಾಡಿಸ್ಕೊಳ್ಳುವಂಥದ್ದು ಕೂಡ ಕೆಲವರಿಗೆ ಆಗಲ್ಲ. ಸೊ ಅದು ಅವರವರ ಒಂದು ಪರ್ಸ್ನಾಲಿಟಿಗೆ ತಕ್ಕಂಗೆ ಆ ಥರ ಮಾತಾಡ್ತಿದ್ದಾರೆ. ಬಿಟ್ಟರೆ ನಾನು ಹೇಳುವಂಥದ್ದು ಏನು ಗೊತ್ತಾ, ಓಕೆ ನಿಮಗೆ ಕಾಮಿಡಿ ಇಷ್ಟ ಆಗ್ತಿಲ್ವಾ, ಸೊ ಮಾಡಿಸ್ಕೊಂಬೇಡಿ. ಜೊತೆಗೆ ಬೇರೆಯವರಿಗೆ ಇನ್ನೊಂದು ಸರಿ ಯಾರಾದ್ರು ಹರ್ಟ್ ಮಾಡ್ತಿದ್ದಾಗ ಅದೇ ಗಿಲ್ಲಿ ಬೇರೆಯವರಿಗೆ ಬಗ್ಗೆ ಒಂಥರ ಕಾಮಿಡಿ ಮಾಡ್ತಾ ಇದ್ರೆ ಸೊ ನೀವು ಅಲ್ಲಿ ಕುತ್ಕೊಳ್ಳೋಕೆ ಹೋಗ್ಬಿಡಿ. ನೀವು ಯಾಕೆ ಮಜಾ ತೊಗೊತೀರ ಅಲ್ಲಿ? ನಿಮಗೆ ಮಾಡಿದಾಗ ನೀವು ನೋವಾಗುತ್ತೆ, ನೀವು ಮಾತಾಡ್ತೀರಾ ಅಂತಂದರೆ ಸೊ ಬೇರೆಯವರಿಗೆ ಮಾಡೋ ಟೈಮಲ್ಲಿ ಆ ಥರ ಕಾಮಿಡಿ ಸೊ ನೀವು ಅಲ್ಲಿ ಕುತ್ಕೊಳ್ಳೋಕೆ ಹೋಗ್ಬಿಡಿ, ಎದ್ಬಿಟ್ಟು ಆಚೆ ಹೋಗ್ಬಿಡಿ. ಸೊ ಅದನ್ನು ಎಂಜಾಯ್ ಮಾಡೋಕೆ ಹೋಗ್ಬಿಡಿ. ಅದು ತಪ್ಪಲ್ವಾಗಿದ್ರೆ ಅಂತ ನನ್ನ ಒಂದು ಪ್ರಶ್ನೆ ಅಪ್ಪ, ಅಷ್ಟೇ. ಅದು ಬಿಟ್ಟರೆ ನಾನು ಜಾಸ್ತಿ ಎಳೆಯೋಕೆ ಹೋಗಲ್ಲ ಇದನ್ನ ನಾನು. ಆ್ಯಂಡ್ ಅದ್ರ ಜೊತೆಗೆ ಅಲ್ಲಿ ಅಗೇನ್ ಕಳಪೆ ಕೆಲವು ವಿಚಾರದಲ್ಲೆಲ್ಲ ಬಂತು ಗಿಲ್ಲಿಗೆ, ಕೆಲವೊಂದು ಹೇಳಿದ್ರು. ಆ್ಯಂಡ್ ಅದೇ ವಯಸ್ಸಿನ ವಿಚಾರ ಬಗ್ಗೆ ಚೈತ್ರ ಅವ್ರು ತೆಗೆದಿದ್ದಾರೆ, ಅದು ಸ್ವಲ್ಪ ಕಿತ್ತಾಟ ಆಯಿತು. ವೀಕೆಂಡಲ್ಲಿ ಪಂಚಾಯತಿನಲ್ಲಿ ಬರ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ಇದಾದಮೇಲೆ ಅಲ್ಲಿ ನಮ್ಮ ರಾಶಿಕ್ ಅವರು ರಕ್ಷಿತ್ ಅವರಿಗೆ ಉತ್ತಮ ಕೊಡ್ತಾರೆ. ಇದು ನನಗೆ ಶಾಕಿಂಗ್ ಆಯಿತು. ಯಾಕಂದರೆ ರಾಶಿಕಾ ಯಾವಾಗಲೂ ಕೂಡ ಕಿತ್ತಾಡ್ತಾನೆ ಇರ್ತಾರೆ ಕೆಲವ್ರ ಬಗ್ಗೆ ಅಲ್ಲಿ. ಅದರಲ್ಲಿ ರಕ್ಷಿತಾ ಕೂಡ ಒಬ್ಬರು. ಬಟ್ ಅವರಿಗೆ ಒಂದು ಸ್ವಲ್ಪ ಉತ್ತಮ ಕೊಟ್ಟಿರುವಂಥದ್ದು ಸ್ವಲ್ಪ ಶಾಕ್ ಆಯಿತು. ಕೊಟ್ಟಿರುವಂಥದ್ದು ಕಾರಣ ಏನು ಅಂತಂದರೆ ಆದರೆ ಪಾಸಿಟಿವಿಟಿಯಿಂದ ಇದು ಮಾಡ್ತಾರೆ. ಆಮೇಲೆ ಟಾಸ್ಕ್ ತುಂಬ ಚೆನ್ನಾಗಿ ಆಡಿದ್ರು ಹಾಗೆ ಹೇಗೆ ಅಂತ. ಓಕೆ, ನೋಡೋಣ ಏನೇನು ಚೇಂಜಸ್ ನೋಡ್ತೀವಿ ಅಂತ. ಇದಾದಮೇಲೆ ಅಲ್ಲಿ ಎಲ್ಲ ಮುಗೀತಲ್ಲ, ಕಳಪೆಯಾಗಿ ನಮ್ಮ ಗಿಲ್ಲಿ ಎಲ್ಲ ಹೋದ. ಅಲ್ಲಿ ಗಿಲ್ಲಿ ಒಂದು ಕಾಮಿಡಿ ರೂಪದಲ್ಲಿ ಒಂದು ಹೇಳ್ತಾ ಇದ್ದ. ಅಂದರೆ ಮಾಳು ಬಗ್ಗೆ ಅಂತ ಬಂದಾಗ ಮಾಳು ಫ್ರೆಂಡ್ ಅಲ್ವಾ ಅಂತ ಯಾರೋ ಸ್ಪಂದನ ಕೇಳಿದಾಗ ಅವನು ಫ್ರೆಂಡಾ, ಒಂದು ಉತ್ತಮ ಕೊಟ್ಬಿಟ್ಟು ನಾಳೆ ಕಳಪೆ ಕೊಟ್ಟಿದ್ದಾನೆ ಅವನು ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾ ಇದ್ದ. ತುಂಬ ಚೆನ್ನಾಗಿತ್ತು ಅದು ಕಾಮಿಡಿಯಾಗಿ. ಆ್ಯಂಡ್ ಅದೇ ಒಂದು ಉತ್ತಮ ಕೊಟ್ಟಾಗ ಫುಲ್ ಎಲ್ಲ ತಬ್ಕೊಂಡೆಲ್ಲ ಖುಷಿಪಟ್ಟಿದೆ. ಇವಾಗ ಹಂಗೆ ಕಂಟಿನ್ಯೂಸ್ ಆಗಿ 4 ಏನೋ ಕಳಪೆ ಕೊಟ್ಟ ಅಂತ ಹೇಳ್ತಾ ಇದ್ದ. ಆ್ಯಂಡ್ ಇದ್ರ ಮಧ್ಯೆ ನನಗೆ ಒಂದು ಇಂಟ್ರೆಸ್ಟಿಂಗ್ ಅನಿಸಿರುವಂಥದ್ದು, ತುಂಬ ಚೆನ್ನಾಗಿ ಅನಿಸಿರೋದು ಅಂದರೆ ಈ ನಿನ್ನೆ ಎಪಿಸೋಡಲ್ಲಿ ಧ್ರುವಂತ್ ಆ್ಯಂಡ್ ಗಿಲ್ಲಿ ಅವರಿಬ್ಬರದ್ದು ಒಂದು ಫನ್ ಮೂಮೆಂಟ್ಗಳು ಅವಾಗವಾಗ ಬರ್ತಾ ಇತ್ತು. ಅವನಿಗೆ ರೇಗಿಸೋವಂಥದ್ದು, ಇವನಿಗೆ ರೇಗಿಸೋವಂಥದ್ದು ತುಂಬ ಚೆನ್ನಾಗಿದೆ ಅದು. ಓಕೆ, ಹೋಗ್ತಾ ಯಾಕೋ ಧ್ರುವಂತ್ ಸ್ವಲ್ಪ ಎಲ್ಲರಿಗೂ ಕೂಡ ಜನಗಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಕಾಣಿಸ್ತಿದ್ದಾನೆ. ಅಂದರೆ ಫನ್ನಾಗಿನೇ, ಅದು ಸೀರಿಯಸ್ ಆಗಿ ಕೂಡ ಇಲ್ಲ. ಕೆಲವು ಟೈಮಲ್ಲಿ ಕಿತ್ತಾಟ ಆಡ್ತಾ ಇದ್ರು. ಬಟ್ ನಿನ್ನೆ ಎಪಿಸೋಡ್ ನೋಡಿದ್ರೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೂಡ ಸೊ ಆ ಫನ್ ರೂಪದಲ್ಲಿ ಅವನಿಗೆ ರೇಗಿಸ್ತಾ ಇದ್ದ, ಇವನಿಗೆ ರೇಗಿಸ್ತಾ ಇದ್ದ. ಸೊ ಆ ಒಂದು ರೇಗಿಸೋವಂಥದ್ದು ತುಂಬ ಜನರಿಗೆ ಇಷ್ಟ ಆಗಿದೆ ಅಂತಲೇ ಹೇಳ್ಬೋದು. ಓಕೆ, ನಿನ್ನೆ ಎಪಿಸೋಡಲ್ಲಿ ಇದ್ದಂಥ ವಿಷಯಗಳು ಇಷ್ಟು. ಆ್ಯಂಡ್ ಪಂಚಾಯತಿನಲ್ಲಿ ಏನೇನು ಚರ್ಚೆ ಆಗ್ಬೋದು ಅಂತಂದರೆ, ಒಂದು ಧನುಷ್ ಅವರ ಒಂದು ರ್ಯಾಂಕಿಂಗ್ ಬಗ್ಗೆ ಖಂಡಿತವಾಗ್ಲೂ ಚರ್ಚೆ ಆಗುತ್ತೆ. ಬಿಕಾಸ್ ಅದು ಯಾರಿಗೆಲ್ಲ ಇಷ್ಟ ಇದೆ, ಯಾರಿಗೆಲ್ಲ ಸರಿ ಅಂತ ಅನಿಸ್ತು, ಯಾರಿಗೆ ತಪ್ಪು ಅಂತ ಅನಿಸ್ತು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಆಲ್ಮೋಸ್ಟ್ ಅಲ್ಲಿ 90% ಜನ ತಪ್ಪು ಅಂತಲೇ ಹೇಳ್ತಾರೆ. ಓಕೆ, ಇದಾದಮೇಲೆ ರಕ್ಷಿತ್ ಅವರ ನಾಮಿನೇಷನ್ ರೀಸನ್ಗಳು ಮತ್ತು ಅವರ ಕಿರ್ಚಾಟ ಆ್ಯಂಡ್ ಹುಚ್ಚಾಟ ಅಂತ ಕೂಡ ಹೇಳ್ಬೋದು. ಜೊತೆಗೆ ಆ ಟಾಸ್ಕಲ್ಲೂ ಕೂಡ ಏನು ಧ್ರುವನ್ ಜೊತೆಗೆ ನಡ್ಕೊಂಡ್ರಲ್ಲ, ಸೊ ಆ ಒಂದು ಹುಚ್ಚಾಟ, ಸೊ ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗೇ ಆಗುತ್ತೆ. ಬಿಕಾಸ್ ಇದು ಲಾಸ್ಟ್ ಒಂದು ವೀಕ್ದು ಕೂಡ ಪಂಚಾಯತಿ ಪೆಂಡಿಂಗ್ ಇದೆ. ಸೊ ಅಲ್ಲಿ ಗಿಲ್ಲಿಗೆ ಕೊಟ್ಟಂಥ ರೀಸನ್ಗಳಾಗಿರ್ಬೋದು, ಆ್ಯಂಡ್ ಈ ಸರಿ ಕಾವ್ಯ ಕೊಟ್ಟಂಥ ರೀಸನ್ನು, ಅಲ್ಲಿ ಕಿರ್ಚಾಡಿರುವಂಥದ್ದು, ನಾಮಿನೇಷನ್ನ ಸೀರಿಯಸ್ ಆಗಿ ತೊಗೊಳದೇ ಇರೋವಂಥದ್ದು, ಜೊತೆಗೆ ಅದೇ ಟಾಸ್ಕ್ ವಿಚಾರದಲ್ಲಿ ಏನು ನಡೀತಲ್ಲ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಕಿತ್ತಾಟ, ಸೊ ಅದ್ರ ಬಗ್ಗೆ ಒಂದು ಚರ್ಚೆ ನಡೆಯುತ್ತೆ. ಅದ್ರ ಜೊತೆಗೆ ಊಟದ ವಿಚಾರ ಇದೊಂದು ಬೇರೆ ತಂದಿದ್ದಾರೆ ಇವಾಗ ಲಾಸ್ಟ್ ಎಪಿಸೋಡಲ್ಲಿ. ಸೊ ಊಟದ ವಿಚಾರ ಆ್ಯಂಡ್ ಇವತ್ತಿನ ಪ್ರೋಮೋದಲ್ಲಿ ಏನು ನಡೆದಿದೆ, ಸೊ ಅದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ತೆವಲು ಅನ್ನೋ ಪದ ಬಳಕೆ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ. ಆ್ಯಂಡ್ ಉತ್ತಮ ಕಳಪೆ ಅಂತ ಬಂದಾಗ ಅದೇ ಗಿಲ್ಲಿ ಕೆಲವರ ವಯಸ್ಸಿನ ಬಗ್ಗೆ ಮಾತಾಡುವಂಥದ್ದು, ಸೊ ಅದ್ರ ಬಗ್ಗೆ ಮೇ ಬಿ ನಡೆಯುತ್ತೆ. ಜೊತೆಗೆ ಕಾಮಿಡಿ ಆ ಒಂದು ಪರ್ಸ್ನಲ್ ಲೈಫ್ಗೆ ಎಂಟರ್ ಆಗ್ತಿರೋವಂಥದ್ರ ಬಗ್ಗೆ ಚರ್ಚೆ ಆಗ್ಬೋದು. ಆ್ಯಂಡ್ ಇದು ಒಂದು ನನಗೆ ಆಗಬೇಕಾಗಿರುವಂಥದ್ದು ಏನಂದ್ರೆ ನನ್ನ ಪ್ರಕಾರ, ಸೊ ಗಿಲ್ಲಿ ಕಾವ್ಯ ಇದು ಬರೀ ಅಣ್ಣ ತಂಗಿ ಅನ್ನೋವಂಥದ್ದು ಇದೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕೊಂದು ತಿಲಾಂಜಲಿ ಇಟ್ಟರೆ ಬೆಟರ್ ಆಗಬಹುದು ಅಂತ ಈ ಒಂದು 5-6 ಪಾಯಿಂಟ್ಸ್ಗಳ ಬಗ್ಗೆ
ಆಗಬಹುದು, ಚರ್ಚೆ ಅಥವಾ ಆಗಬೇಕು ಅನ್ನೋದು ನನ್ನ ಅನಿಸಿಕೆ. ಇದನ್ನು ಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸೊ ನನಗೆ ಅನಿಸಿರೋದು ಹಂಚ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಬಾಯ್.